ಮೇಡಮ್ ನಮಸ್ಕಾರ. ಲವ್ ಮಾಕ್ಟೇಲ್ 3 ಅನ್ನೋದು ಒಂದು ಬ್ಯೂಟಿಫುಲ್ ಜರ್ನಿ. ಅದು ಪ್ರೇಕ್ಷಕರಿಗೆ ಗೊತ್ತಾಗಿರುತ್ತೆ, ಅದು ಸಿನಿಮಾ ಮೇಕರ್ಗೆ ಇನ್ನಷ್ಟು ಕುತೂಹಲ ನಿರೀಕ್ಷೆ ಇರಬೇಡ ಅಂತ. ಲವ್ ಮಾಕ್ಟೇಲ್ 3 ಪ್ಲ್ಯಾನ್ ಆಗಿದೆಯಾ ಆವಾಗ? ಆ್ಯಕ್ಚುಲಿ 2022 ಅಲ್ಲಿ ಲವ್ ಮಾಕ್ಟೇಲ್ 2 ರಿಲೀಸ್ ಆಗಿದ್ದು. ಲವ್ ಮಾಕ್ಟೇಲ್ 3 ಈಗ ಅಂದರೆ 4 ವರ್ಷ ಆಗೋಗಿದೆ. ಬಟ್ ಪರ್ಸ್ನಲಿನೂ ಅಂದರೆ ನನಗೆ ಕೃಷ್ಣ ಅವ್ರಿಗೆ ನಮಗೊಂದು ಗ್ರೋತ್ ಅನ್ನೋದಿದೆ. ಅಂದರೆ 2 ಸಿನಿಮಾಗಳು ಲವ್ ಬರ್ಡ್ಸ್ ಮಾಡಿದ್ವಿ, ಕೌಸಲ್ಯ ಮಾಡಿದ್ವಿ, ಅದಾದಮೇಲೆ ನಾನು ಕನ್ಸೀವ್ ಆದೆ, ನಮಗೆ ಮಗು ಆಯಿತು ಇವಾಗ. ಸೊ ನಮ್ಮದು ಒಂದು ಜರ್ನಿ ಇದೆ. ಬಟ್ ಲವ್ ಮಾಕ್ಟೇಲ್ 2 ಮಾಡಿದಾಗ 3 ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಅಂದರೆ ಅಫ್ಕೋರ್ಸ್ ನೆಕ್ಸ್ಟ್ ಒಂದು ಸಿನಿಮಾ ಮಾಡಬೇಕು ಅಂತಲೇ ನಾವು ಕತೆಗಳನ್ನ ರೆಡಿ ಮಾಡ್ಕೋತಾ ಇದ್ವಿ. 3ಗೆ ಏನಾದರೂ ನಮಗೆ ಒಳ್ಳೆ ಕತೆ ಸಿಕ್ಕಿದ್ರೆ, ನಮಗೆ ಖುಷಿ ಅನಿಸಿದ್ರೆ ಸಿನಿಮಾ ಮಾಡೋದು ಅಂತಲೇ ಅಂದ್ಕೊಂಡಿದ್ವಿ. ಬಟ್ ಇನ್ಫ್ಯಾಕ್ಟ್ 1 ವರ್ಷ ಒಂದು ಕತೆ ಲವ್ ಮಾಕ್ಟೇಲ್ 3ಗೋಸ್ಕರ ಬರೆದಿದ್ವಿ 2023 ಒಂದು ಪೂರ್ತಿ ವರ್ಷ ಕತೆ ಬರೆದು ಅದನ್ನು ಮಾಡಲ್ಲ ಅಂತ ಡಿಸೈಡ್ ಆದಮೇಲೆ 2024 ಅನಿಸುತ್ತೆ. ಅದಾದಮೇಲೆ ಯಾಕೋ ಟೇಕ್ ಆಫ್ ಆಗಲಿಲ್ಲ. ಸರಿ, ನಾವು ಬೇರೆ ಏನಾದ್ರು ಥಿಂಕ್ ಮಾಡೋಣ ಅಂತ ಅಂದ್ಬಿಟ್ಟು ಲಾಸ್ಟ್ ಇಯರ್ 2025 ಸಿನಿಮಾನ ನಾವು ಟೇಕ್ ಆಫ್ ಮಾಡಿ ರಿಲೀಸಿಗೆ ತಂದಿದ್ದೀವಿ. ಡೆಫಿನೆಟ್ಲಿ ಆ್ಯಕ್ಚುಲಿ ಟೆನ್ಷನ್ ಅಂತ ಏನೂ ಇಲ್ಲ, ಖುಷಿ ಇದೆ ರಿಲೀಸ್ಗೆ. ಓಕೆ. ಲವ್ ಮಾಕ್ಟೇಲ್ 3 ಲವ್ ಮಾಕ್ಟೇಲ್ ಜರ್ನಿ ಸರಣಿಯ ಒಂದು ಬ್ಯೂಟಿಫುಲ್ ಹಿಂಟ್ ಅಂತಂದರೆ ಪ್ರತಿಯೊಂದು ಎಮೋಷನ್ ಕ್ಯಾರಿ ಮಾಡ್ತೀರಾ, ಕಾಮಿಡಿ, ಲವ್ ಎಲ್ಲವೂ, ಮ್ಯೂಸಿಕಲ್ ಹಿಟ್ ಆಗುತ್ತೆ, ಎಲ್ಲವೂ ಆಗುತ್ತೆ. ನಮಗೆ 3ಯಲ್ಲಿ ನಾನು ಪ್ರೇಕ್ಷಕರಿಗೋಸ್ಕರ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಸುಳಿವುಗಳನ್ನು. ಯೂಶಲಿ ನಾವು ಸಿನಿಮಾನ ಫೆಬ್ರವರಿ ರಿಲೀಸ್, ಲವ್ ಮಾಕ್ಟೇಲ್ 1, 2 ಎರಡು ಜಾನ್ವರಿ ಆ್ಯಂಡ್ ಫೆಬ್ರವರಿಲೇ ರಿಲೀಸ್ ಮಾಡಿದ್ದು. ಲವ್ ಮಾಕ್ಟೇಲ್ 3 ಮಾತ್ರ ನಾವು 100% ಅಂದರೆ ಮಕ್ಕಳ ತಂದೆ ತಾಯಿ ಅಂದರೆ ಫ್ಯಾಮಿಲಿ ಒಟ್ಟುಗೂಡಿ ಸಿನಿಮಾ ನೋಡಬೇಕು ಅಂತ ಯೋಚನೆ ಇದ್ದಿದ್ದರಿಂದ ನಾವು ಮಾರ್ಚ್ 19 ರಿಲೀಸ್ ಮಾಡ್ತಾ ಇದ್ದೀವಿ. ಬಿಕಾಸ್ ಬಹಳಷ್ಟು ಜನ ಮಕ್ಕಳಿಗೆ ಎಕ್ಸಾಮ್ ಮುಗ್ದೋಗಿರುತ್ತೆ. ಐ ಥಿಂಕ್ 10th ಅವ್ರಿಗೆ ಏಪ್ರಿಲ್ 1st ವೀಕಲ್ಲಿ ಮುಗಿಯುತ್ತೆ, ಏಪ್ರಿಲ್ 1 ಆ ಥರ ಏನೋ ಮುಗಿಯುತ್ತೆ. ಬಟ್ ಈ ಸಿನಿಮಾ ಚಿಕ್ಕ ಮಕ್ಕಳಿಂದ ಯಂಗ್ಸ್ಟರ್ಸ್ಗೆ, ದೊಡ್ಡವ್ರಿಗೆ, ಅಜ್ಜ ಅಜ್ಜಿ ಎಲ್ಲರೂ ಕೂತ್ಕೊಂಡು ನೋಡೋಂಥ ಒಂದು ಫ್ಯಾಮಿಲಿ ಸಿನಿಮಾ. ಹಾಗಾಗಿ ನಾವು ಎಕ್ಸಾಮ್ ಟೈಮಲ್ಲಿ ಬರೋದು ಬೇಡ ಅಂತ ಮುಂದಕ್ಕೆ ಹಾಕೊಂಡಿದ್ದು. ಸೊ ಐ ಥಿಂಕ್ ಇಟ್ಸ್ ಅ ಕಂಪ್ಲೀಟ್ ಫ್ಯಾಮಿಲಿ ಫಿಲ್ಮ್. ಎಲ್ಲರಿಗೂ ಸಿನಿಮಾ ಇಷ್ಟ ಆಗುತ್ತೆ. ಎಲ್ಲ ಒಂದು ಕಡೆ ಕೃಷ್ಣ ಸರ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸಲ್ಲಿ ಸಿನಿಮಾ ಶುರುವಾಯ್ತಾ ಅಂತ. ಯಾಕಂದರೆ ಈಗ ಮಗು ಹುಟ್ಟಿದ ಮೇಲೆ ಕತೆ, ಮಗಳ ಬಾಂಡಿಂಗ್ ಜೊತೆಗೆ ನಮಗೆ ಪೋಸ್ಟರ್ಗಳಲ್ಲಿ ಎಲ್ಲ ಕಾಣುತ್ತೆ, ಬ್ಯೂಟಿಫುಲ್ ಬಾಂಡಿಂಗ್ ಇದೆ. ಜೊತೆಗೆ ರಿಯಲ್ ಲೈಫಲ್ಲೂ ಒಂದು ಬ್ಯೂಟಿಫುಲ್, ಅಫ್ಕೋರ್ಸ್ ಅಪ್ಪ ಮಗಳು ಬಾಂಡಿಂಗ್ ಹಂಗಿರುತ್ತೆ. ಅದರ ಎಕ್ಸ್ಪೀರಿಯನ್ಸನ್ನು ಮಾಡಿ ತೆರೆ ಮೇಲೆ ತಂದ್ರ ಅಂತ. ಅಂದರೆ ಚಿಕ್ಕ ಪುಟ್ಟದ ಬರವಣಿಗೆಲ್ಲಿ ನಾವು ಕುತ್ಕೊಂಡು ಬರಿಬೇಕಾದ್ರೆ ಸ್ವಲ್ಪ ಇನ್ಸ್ಪೈರ್ ಆಗಿರುತ್ತೆ. ಯಾಕಂದರೆ ನಮಗೆ ಒಂದು ಮಗಳಾಗಿರುವಂಥ ಫೀಲಿಂಗ್ ಇರೋದ್ರಿಂದ. ಬಟ್ ಕತೆ ಅಂತ ಬಂದಾಗ ಅದು ಪಾತ್ರಕ್ಕೆ ಏನು ಬೇಕು, ಕತೆಗೆ ಏನು ಬೇಕು ಅನ್ನೋದೇ ಡೆಫಿನೆಟ್ಲಿ ಕಾನ್ಸಂಟ್ರೇಟ್ ಮಾಡಿರ್ತೀವಿ. ಬಟ್ ಅಫ್ಕೋರ್ಸ್ ಈ ತಂದೆ ಮಗಳು ಅಥವಾ ತಾಯಿ ಮಗಳು ಅಂದರೆ ಮಕ್ಕಳಿಗಿರೋ ಎಮೋಷನ್ ಇದೆಯಲ್ಲ, ಅದೊಂಥರ ಯೂನಿವರ್ಸಲ್ ಎಮೋಷನ್. ಎಲ್ಲರೂ ಅದನ್ನು ದಾಟೇ ಬಂದಿರ್ತಾರೆ, ಎಲ್ಲರೂ ಅದನ್ನು ಅನುಭವಿಸಿರ್ತಾರೆ. ಸೊ ಅದು ಒಂದು ತುಂಬ ಒಳ್ಳೆ ಎಮೋಷನ್ ಅಂತ ಅನಿಸುತ್ತೆ ನನಗೆ. ಓಕೆ. ಈಗ ನನಗೆ ಮೇಜರಾಗಿ ಈಗ ನಿಧಿಮಾ ಹೆಂಗೆ ಕಾಣಿಸ್ಕೊತಾರೆ ಅನ್ನೋದು ಅಫ್ಕೋರ್ಸ್ ನಮ್ಗೆ ಅದು ಸೆಕೆಂಡ್ ಪಾರ್ಟಲ್ಲಿ ವಾವ್ ಅನ್ನೋ ಫ್ಯಾಕ್ಟ್ರಲ್ಲಿ ಕಾಣಿಸ್ತು. ಥರ್ಡ್ ಪಾರ್ಟಲ್ಲಿ ಹೆಂಗಿರ್ತಾರೆ ಅನ್ನೋದ್ರ ಏನಾದರೂ ಕೊಡ್ಬೋದಾ ಮಾಹಿತಿ? ಅಷ್ಟೇ, ಸರ್ಪ್ರೈಸ್. ಸರಿ, ಇರ್ತಾರಾ ಇಲ್ವಾ ಅನ್ನೋದು ಅದು ಸರ್ಪ್ರೈಸಾ ಬೇಡವಾ? ಡೈರೆಕ್ಟ್ರ್ ಏನು ಹೇಳೋಕ್ಕೆ ನನಗೆ ಪರ್ಮಿಷನ್ನೇ ಕೊಟ್ಟಿಲ್ಲ. ನೀವು ಡೈರೆಕ್ಟ್ರ್ ನೀವು ಖಂಡಿತ ಇಲ್ಲ. ನಮ್ಮಲ್ಲಿ ಕೃಷ್ಣ ಹೇಳಿದ್ಮೇಲೆ ಮುಗಿದೋಯ್ತು. ಓಕೆ, ಹೇಳಿ. ಲವ್ ಮಾಕ್ಟೇಲ್ 3 ಬಗ್ಗೆ ಏನಾದರೂ ಅಂದರೆ ಈಗ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಅಂದರೆ ನನಗೆ ನಿಮ್ಮ ಸಿನಿಮಾದಲ್ಲಿ ಸ್ಪೆಷಲ್ ಒಂದು ತಿರುವುಗಳು ಕಾಣ್ತಾ ಹೋಗ್ತವೆ. ಆ ರೀತಿ ಎಕ್ಸೈಟ್ಮೆಂಟಲ್ಲಿ ತಿರುವುಗಳು ಏನೆಲ್ಲ ನಾವು ಡೆಫಿನೆಟ್ಲಿ. ಅಂದರೆ ಕೃಷ್ಣ ಮೊದಲನೇದಾಗಿ ಟ್ರೇಲರೇ ಕಟ್ ಮಾಡಲ್ಲ ಈ ಸತಿ ನಾನು ಅಂತ ಹೇಳ್ತಾ ಇದ್ರು. ಬಟ್ ಇವಾಗ ಟ್ರೇಲರ್ ಒಂದು ಬಿಡುಗಡೆ ಆಗಿದೆ. ಬಟ್ ನಮ್ಮ ಸಿನಿಮಾದಲ್ಲಿ ನಾವು ಬರಿಬೇಕಾದ್ರೆ ಕೂಡ ಅಥವಾ ಯೋಚನೆ ಮಾಡ್ಬೇಕಾದ್ರೆ ಕೂಡ ಜನಕ್ಕೆ ಸಿನಿಮಾ ಏನಕ್ಕೆ ನೋಡೋಕೆ ಬರ್ತಾರೆ? ಒಂದು ಎಂಟರ್ಟೈನ್ಮೆಂಟ್, ಒಂದು ಖುಷಿಯಾಗಿ ಒಂದು ಸಿನಿಮಾ ನೋಡಬೇಕು ಅಂತ ಬರ್ತಾರೆ. ಸೊ ಜನಕ್ಕೆ ಖುಷಿ ಕೊಡಬೇಕು, ಜನನ ನಗಿಸ್ಬೇಕು, ಜನನ ಅಳಿಸ್ಬೇಕು. ಸೊ ಎಲ್ಲ ಒಂದು ಎಮೋಷನ್ ನೀವು ಫಸ್ಟ್ ಸೆಕೆಂಡ್ ಸಿನಿಮಾ ನೋಡಿದ್ರೆ ನಮ್ಮನ್ನ ಆ್ಯಕ್ಚುಲಿ ಕೇಳಂಗೆ ಇಲ್ಲ 3ಯಲ್ಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಬಿಕಾಸ್ ನಾವೇನು ಡೆಲಿವರ್ ಮಾಡ್ತೀವಿ ಅಂತ ಆಲ್ರೆಡಿ ಗೊತ್ತು. ಸೊ ಹಾಗೆ ಡೆಫಿನೆಟ್ಲಿ ಜನಕ್ಕೆ ಡಿಸಪಾಯಿಂಟ್ ಮಾಡ್ದಲೇ ಇರೋ ರೀತಿಯಾದಂಥ ಒಂದು ಕತೆ. ನಾನು ಕೃಷ್ಣ ತುಂಬ ಶೋರ್ ಆಗಿದ್ದೀವಿ ಸಿನಿಮಾ ಇಷ್ಟ ಆಗುತ್ತೆ ಅಂತ. ಯಾಕೆಂದರೆ ನಾವು ಬರೆದು ಸಿನಿಮಾ ಮಾಡಿರೋ ಪ್ರಾಸೆಸ್ಸಲ್ಲಿ ಭಾಳಷ್ಟು ದಿನಗಳು ಕಳೆದಿರ್ತೀವಿ. ಮತ್ತೆ ಒಂದು 5-6 ತಿಂಗಳಾದ್ಮೇಲೆ ಸಿನಿಮಾ ಕೂತ್ಕೊಂಡು ನೋಡಿದಾಗ ಖುಷಿ ಆಗುತ್ತೆ. ಅಂದರೆ ಸಿನಿಮಾ ಚೆನ್ನಾಗಿ ಬಂದಿದೆ. ಅಫ್ಕೋರ್ಸ್ ನಾವು ಸಿನಿಮಾ ನೋಡಿರ್ತೀವಿ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ನಮಗೆ ತುಂಬ ಖುಷಿಯಾಗಿದೆ. ಸೊ ಡೆಫಿನೆಟ್ಲಿ ನಿಮಗೂ ಇಷ್ಟ ಆಗುತ್ತೆ ಅಂತ ನನ್ನ ಕಾನ್ಫಿಡೆನ್ಸ್. ಓಕೆ. ನಮಗೆ ಹಿಂದಿನ 2 ಪಾರ್ಟ್ಗಳಲ್ಲಿ ಅಫ್ಕೋರ್ಸ್ ನಾನು ಪದೇ ಹೋಲಿಕೆ ಮಾಡ್ತಿದ್ದೀನಿ, ಯಾಕಂದರೆ ಆ ಜರ್ನಿ ಹಂಗಿರುತ್ತಲ್ಲ. ಹಾಗಾಗಿ ಈಗಿನ ಅಂದರೆ ಲವ್ ಮಾಕ್ಟೇಲ್ 3ಯಲ್ಲಿ ನಾವು ಒಂದು ಜರ್ನಿಯನ್ನೇ ನೋಡ್ಬೋದಾ ಅನ್ನೋದು? ಹೌದು. ಅಂದರೆ ಟೋಟಲಿ ಲವ್ ಮಾಕ್ಟೇಲ್ ಫ್ರಾಂಚೈಸಿ ಅಂದರೆ ಆದಿ ಪಾತ್ರದ ಜರ್ನಿ. ಆದಿಗೆ ಆಡಿಯನ್ಸ್ ಕನೆಕ್ಟ್ ಆಗಿರ್ತಾರೆ. ಆದಿ ಜೀವನದ ಜರ್ನಿ. ಇದು ಕೂಡ
ಪಾರ್ಟ್ 2 ಅಲ್ಲಿ ಎಲ್ಲಿ ಎಂಡ್ ಆಗಿದೆ ಅಲ್ಲಿಂದ ಆದಿಯ ಕತೆ. ಸೊ ಆದಿ ಜೊತೆ ಟ್ರಾವೆಲ್ ಮಾಡ್ತಿರೋರಿಗೆ ಇದು ಅವ್ರ ಕತೆ ಕಂಟಿನ್ಯೂಯೇಷನ್. ಈಗ ಥ್ರೂ ಔಟ್ ನಮಗೆ ಆ ಮಗು ಮತ್ತು ತಂದೆಯ ಎಮೋಷನ್ಸ್ ಅಥವಾ ಹೇಗೆ ಕ್ಯಾರಿ ಆಗ್ತಾ ಹೋಗುತ್ತೆ? ಡೆಫಿನೆಟ್ಲಿ ಅಂದರೆ ಥ್ರೂ ಔಟ್ ದ ಫಿಲ್ಮ್ ತಂದೆ ಮಗಳ ಒಂದು ಬಾಂಡಿಂಗ್ ಥ್ರೂ ಔಟ್ ದ ಫಿಲ್ಮ್ ಇದೆ. ಅದೊಂದು ಎಮೋಷನ್. ಆಮೇಲೆ ಬಹಳಷ್ಟು ಎಮೋಷನ್ಗಳಿದೆ, ಪಾತ್ರಗಳಿದೆ. ನಾವು ತುಂಬ ಬಿಟ್ಕೊಟ್ಟಿಲ್ಲ. ಅಂದರೆ ಜನಕ್ಕೆ ಥಿಯೇಟ್ರಲ್ಲಿ ಬಂದಾಗಲೇ ಖುಷಿ ಆಗಲಿ ಅಥವಾ ಎಲ್ಲ ಎಲಿಮೆಂಟ್ಸು ಇಲ್ಲಿ ಬಿಟ್ಕೊಡೋಕೆ ಆಗ್ದಲೇ ಇರೋ ಕಾರಣ ಥಿಯೇಟ್ರಲ್ಲೇ ಅದು ಖುಷಿ ಕೊಡುತ್ತೆ ನೋಡಿದಾಗ ಅಂತ ತುಂಬ ವಿಷಯಗಳು ಬಿಟ್ಕೊಟ್ಟಿಲ್ಲ. ಸೊ ಥಿಯೇಟ್ರಲ್ಲಿ ಡೆಫಿನೆಟ್ಲಿ ಭಾಳಷ್ಟು ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಇರುತ್ತೆ. ಎಲ್ಲೇ ಶೂಟ್ ಮಾಡಿದ್ರಿ ಮ್ಯಾಮ್? ಬಹುತೇಕ ಬೆಂಗಳೂರಲ್ಲಿ ಶೂಟ್ ಮಾಡಿದ್ವಿ, ಮೈಸೂರಲ್ಲಿ ಶೂಟ್ ಮಾಡಿದ್ವಿ, ರಾಜಸ್ಥಾನಲ್ಲಿ ಶೂಟ್ ಮಾಡಿದ್ದೀವಿ, ರನ್ ಆಫ್ ಕಚ್ ಅಂತ ರಾಜಸ್ಥಾನಿಂದ ಮುಂದೆ ಅಲ್ಲಿ ಶೂಟ್ ಮಾಡಿದ್ದೀವಿ, ಜಾರ್ಜಿಯಾದಲ್ಲಿ ಶೂಟ್ ಮಾಡಿದ್ದೀವಿ. ಹಾಂ, ಭಾಳಷ್ಟು ಕಡೆ ಶೂಟ್ ಮಾಡಿದ್ದೀವಿ ಈ ಸತಿ. ಓಕೆ, ಮಾರ್ಚ್ 19 ಅನ್ನೋದು ತುಂಬ ರೆಕಗ್ನೈಸ್ ಆಗಿರೋ ಒಂದು ಆ ಡೇಟು, ಅದಕ್ಕೆ ಬರ್ತಿದ್ದೀರಾ ಅಂತ ತಾವು ತಮಗೆ. ಅಂದರೆ ಈಗ ಏಪ್ರಿಲಲ್ಲಿ ಬರಬೇಕು ಅಂತ ಹೇಳಿ ನನ್ನ ಪ್ಲ್ಯಾನ್ ಇತ್ತು, ಸಡನ್ನಾಗಿ ಚೇಂಜ್ ಆಯಿತು. ಬೇಗ ಆಡಿಯನ್ಸ್ನ ಹೆಂಗೆ ಕ್ಯಾಚ್ ಮಾಡ್ತೀರಾ? ಅಂದರೆ ಈಗ ಒಂದು ಇದಕ್ಕೆ ಫಿಕ್ಸ್ ಆಗಿದ್ದಾಗ ಮತ್ತೆ ಇಲ್ಲ, ಆ್ಯಕ್ಚುಲಿ ಅನೌನ್ಸ್ ಮಾಡಿದ್ವಿ, ಆ ಮಟ್ಟಿನ ಪ್ರಮೋಷನ್ಸ್ ಏನು ಶುರು ಮಾಡಿರಲಿಲ್ಲ ಇನ್ನು. ಸೊ ಹಾಗಾಗಿ ಆ್ಯಂಡ್ ಸಡನ್ಲಿ ಏನಾಯಿತು, ಆ ಡೇಟ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆಮೇಲೆ ಅದು ಹಾಲಿಡೇ ಡೇಟ್, ಯುಗಾದಿ ಬರುತ್ತೆ, ರಂಜಾನ್ ಕೂಡ ಇದೆ. ಸೊ ಆ ಲಾಂಗ್ ವೀಕೆಂಡ್ ಅಂದರೆ ಜನಗಳು ಕೂಡ 19th ಓಕೆ ಟಾಕ್ಸಿಕ್ ಬರ್ತಾ ಇತ್ತು ಅಂತ ಒಂದು ಕನ್ನಡ ಸಿನಿಮಾ, ಅಂದರೆ ಕನ್ನಡ ಸಿನಿಮಾನ ಸೆಲೆಬ್ರೇಟ್ ಮಾಡೋ ರೀತಿ ಮೈಂಡ್ ಸೆಟ್ಟಲ್ಲಿ ರೆಡಿ ಇದ್ರು. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಬಿಕಾಸ್ ಆಫ್ ವಾರ್ ಅದು ಇದು ರೀಸನ್ಸಿಂದ ಸಿನಿಮಾ ಮುಂದಕ್ಕೆ ಹೋಗಿದೆ. ಆ್ಯಂಡ್ ಅಲ್ಲಿ ಜಾಗ ಇದೆ ಅನ್ನೋದಕ್ಕಿಂತ ಕನ್ನಡ ಸಿನಿಮಾಗಳಿಲ್ಲ, ಬಹಳಷ್ಟು ಕಮ್ಮಿ ನಂಬರ್ ಇರೋದ್ರಿಂದ ನಾವು ಮಾರ್ಚ್ 19th ಬರೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಆಲ್ಸೋ ನಾವು ರೆಡಿ ಇದ್ವಿ, ಅಂದರೆ ಸಿನಿಮಾ ರೆಡಿ ಇದೆ. ನಾವು ಇನ್ಫ್ಯಾಕ್ಟ್ ಜಾನ್ವರಿಯಿಂದ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಜಾನ್ವರಿ, ಫೆಬ್ರವರಿ, ಇನ್ನೇನು ಮಾರ್ಚ್ ಅಲ್ವಾ, 20 ದಿನ ಮುಂದೆ ಬರ್ತಾ ಇದ್ದೀವಿ, ಅಂದರೆ ಮುಂಚೆನೇ ಬರ್ತಾ ಇದ್ದೀವಿ. ಬಟ್ ಐ ಥಿಂಕ್ ಇಟ್ಸ್ ಅ ಫಂಟಾಸ್ಟಿಕ್ ಡೇಟ್, ಮಾರ್ಚ್ 19th. ಒಂದೇ ವಿಚಾರ ಏನು ಅಂತ ಅಂದರೆ ಹಾಲಿಡೇಗಳಿದೆ, ಜನಕ್ಕೆ ಟೈಮ್ ಇದೆ ಸಿನಿಮಾ ನೋಡೋಕ್ಕೆ. ಸೊ ಹಾಗಾಗಿ ಆ ಡೇಟಲ್ಲಿ ಬರೋಣ ಅಂತ ಡಿಸೈಡ್ ಮಾಡಿರೋದು. ಓಕೆ, ಇನ್ನು ಹಾಡುಗಳು ತುಂಬ ಪ್ರಧಾನ ನಿಮ್ಮ ಸೀಕ್ವೆಲ್ನಲ್ಲಿ. ಈಗಲೂ 2 ಲಿರಿಕಲ್ ನಾವು ಕೇಳಿದಾಗ ಬ್ಯೂಟಿಫುಲ್ ಮೆಲೋಡಿ ಟ್ರ್ಯಾಕು. ನಮಗೆ ಹಾಡುಗಳ ಬಗ್ಗೆ ವಿವರಿಸೋದಾದರೆ? ನಕುಲ್ ಅವರು ಅಂದರೆ ಬಹಳ ಸುಂದರವಾದ ಸಾಂಗ್ಗಳನ್ನ ಕೊಡ್ತಾರೆ ನಮಗೆ. 2 ಅಲ್ಲೂ ವರ್ಕ್ ಆಗಿತ್ತು, 3 ಅಲ್ಲೂ ಕೃಷ್ಣ ಮತ್ತು ನಕುಲ್ ಅವರ ಕಾಂಬಿನೇಷನ್ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ನನಗೆ ವರ್ಕ್ ಆಗುತ್ತೆ ಪರ್ಸನಲಿ ಕೂಡ. ವಿಜಯ್ ಪ್ರಕಾಶ್ ಅವ್ರು ಹಾಡಿರುವಂಥ ಸಾಂಗ್ ಬಿಟ್ಟಿದ್ದು ಬಹಳಷ್ಟು ಇಷ್ಟಪಡ್ತಿದ್ದಾರೆ ಎಲ್ಲರೂ. ಆ್ಯಂಡ್ ನಮಗೂ ಕೂಡ ಅಷ್ಟೇ ಖುಷಿ ಕೊಟ್ಟಿತ್ತು. ಇನ್ಫ್ಯಾಕ್ಟ್ ವಿಜಯ್ ಪ್ರಕಾಶ್ ಸರ್ಗೆ ತುಂಬ ಖುಷಿ ಕೊಟ್ಟಿದ್ದು ಸಾಂಗು. ವಿಜುವಲಿ ಕೂಡ ಆ ಸಾಂಗ್ನ ಜಾರ್ಜಿಯಾದಲ್ಲಿ ಶೂಟ್ ಮಾಡಿದ್ದೀವಿ ನಾವು. ಅಫ್ಕೋರ್ಸ್ ಫುಲ್ ಸಾಂಗ್ ಥಿಯೇಟ್ರಲ್ಲಿ ನೋಡೋಕ್ಕೆ ಸಿಗುತ್ತೆ. ಇನ್ನೂ 2 ಸಾಂಗ್ ನಾವು ಬಿಟ್ಟಿಲ್ಲ. ಒಂದು ಸಾಂಗ್ ಬಂದು ಒಂದು ತಂದೆ ಮಗಳ ಮಧ್ಯೆ ಇರುವಂಥ ಒಂದು ಪೆಪ್ಪಿ ಸಾಂಗ್, ಅದು ತುಂಬ ಮುದ್ದಾಗಿದೆ. ಇನ್ನೊಂದು ಸಾಂಗು ನಕುಲ್ ಅವರ ವೈಫ್ ರಮ್ಯಾ ಅವರು ಹಾಡಿದ್ದಾರೆ, ಬಹಳ ಒಂದು ಎಮೋಷ್ನಲ್ ಸಾಂಗ್. ಅದು ಬಹುಶಃ ಸಿನಿಮಾ ಜೊತೆ ಇನ್ಫ್ಯಾಕ್ಟ್ ಅದೊಂದು ಸಾಂಗ್ ಅಂತಲ್ಲ, ಈ ಎಲ್ಲ ಸಾಂಗ್ಗಳನ್ನ ನೀವು ಸಾಂಗ್ ಆಗಿ ನೋಡೋಕ್ಕೋದ್ರೆ ಚೆನ್ನಾಗಿದೆ ಅನಿಸುತ್ತೆ, ಸಿನಿಮಾ ಜೊತೆ ನೋಡಿದ್ರೆ ತುಂಬ ಚೆನ್ನಾಗಿದೆ ಅನಿಸುತ್ತೆ. ಆ ರೀತಿಯಾಗಿ ಕತೆ ಜೊತೆ ಬ್ಲೆಂಡ್ ಆಗಿರೋಂಥ ಸಾಂಗ್ಸ್ ಎಲ್ಲದು. ನಮಗೆ ಈ 3 ಸಿಕ್ಕಿರೋಂಥ ಸಾಂಗ್ಸ್ ಬಗ್ಗೆ ತುಂಬ ಖುಷಿ ಇದೆ. ಎಲ್ಲ ಒಂದು ಕಡೆ ನಮಗೆ ಹೀರೋಯಿನ್ನೇ ಮಗುನ ಅಂತ ಅನಿಸ್ತಾ ಇದೆ. ಹೌದು, ಅಂದರೆ ಭಾಳ ಮುಖ್ಯ ಪಾತ್ರ ಅದು, ಮಗು ಪಾತ್ರ ತುಂಬ ಮುಖ್ಯವಾದ ಪಾತ್ರ. ಬಟ್ ನಮ್ಮ ಸಿನಿಮಾಗಳಲ್ಲಿ ಯೂಶ್ವಲಿ ನೀವು ನೋಡಿದರೆ ತುಂಬ ಪಾತ್ರಗಳಿಗೆ ಇಂಪಾರ್ಟೆನ್ಸ್ ಇರುತ್ತೆ. ಅಂದರೆ 1 ಪಾತ್ರ 2 ಪಾತ್ರ ಬಂದೋಗುತ್ತೆ ಅನ್ನೋ ಥರ ಸಿನಿಮಾ ಮುಗಿಸೋದೇ ಇಲ್ಲ ನಾವು. ಇನ್ಫ್ಯಾಕ್ಟ್ ಬಹುಶಃ ನಾನು ರಿಲೀಸ್ ಮುಂಚೆ ಹೇಳಲ್ಲ, ಬಟ್ ಕೆಲವು ಪಾತ್ರಗಳು ತುಂಬ ಸ್ಪೆಷಲ್ ಪಾತ್ರಗಳಿದೆ ಈ ಸಿನಿಮಾದಲ್ಲಿ. ಆ ಪಾತ್ರಗಳನ್ನ ನಾನು ಮೆನ್ಷನ್ ಮಾಡಲ್ಲ. ತುಂಬ ಸ್ಪೆಷಲ್ ಪಾತ್ರಗಳನ್ನ ತಂದಿದ್ದೀವಿ. ಆ್ಯಂಡ್ ತುಂಬ ಜನಕ್ಕೆ ಇಷ್ಟ ಆಗುವಂಥ ಪಾತ್ರಗಳಿದ್ದಾವೆ. ಸ್ಪೆಷಲ್ ಆಗಿದೆ, ಖುಷಿ ಕೊಡುತ್ತೆ. ಅಫ್ಕೋರ್ಸ್ ನೀವು ಮುಂಚೆ 2 ಹಿಂದಿನ ಸೀಕ್ವೆಲ್ನಲ್ಲಿ ಯಾವುದನ್ನು ರಿವೀಲ್ ಮಾಡಿಲ್ಲ. ಆ ನಿರೀಕ್ಷೆ ಇದ್ದಿದ್ದಕ್ಕೇ ಅಷ್ಟೊಂದು ನಮಗೆ ಎಮೋಷನ್ ಆ ಥಿಯೇಟ್ರಲ್ಲಿ ನೋಡ್ತಾ ಆಡಿಯನ್ಸ್ಗೆ ಕನೆಕ್ಟ್ ಆಗಿದ್ದು, ವಾವ್ ಅನಿಸೋದು. ಈಗ ನಮಗೆ ಅಂದರೆ ನೀವು ಸ್ಪೆಷಲ್ ಪಾತ್ರದ ಬಗ್ಗೆ, ನೀವು ಹಿಂದಿನ ಪಾತ್ರಗಳು ಅಫ್ಕೋರ್ಸ್ ಇದು ಆದಿ ಜರ್ನಿ ಆಗಿರೋದ್ರಿಂದ ಒಂದಿಷ್ಟು ಕನೆಕ್ಟ್ ಆಗ್ತಾ ಹೋಗುತ್ತೆ ಅನ್ನೋದನ್ನು ನೀವು ಹೇಳಿದ್ರೆ, ಮತ್ತೆ ಯಾರ್ಯಾರನ್ನ ನಾವು ನಿರೀಕ್ಷೆ ಮಾಡ್ಬೋದು ಆರ್ಟಿಸ್ಟನ್ನು? ಅಂದರೆ ಕೃಷ್ಣ ಮಗು ಕತೆ ಅಂತ ಇಟ್ಕೊಂಡ್ರೆ ಕೂಡ ನಮ್ಮ ವಿಜು ಕ್ಯಾರೆಕ್ಟರ್ ಅಂದರೆ ಅಭಿಲಾಷ್ ಫ್ರೆಂಡ್ ಪಾತ್ರ ಥ್ರೂ ಔಟ್ ದ ಫಿಲ್ಮ್ ಇದೆ. ಅದು ಬಿಟ್ಟು ನಾನು ಏನು ಹೇಳಲ್ಲ, ಯಾಕೆಂದರೆ ಇನ್ಫ್ಯಾಕ್ಟ್ ಲಾಸ್ಟ್ ಟೈಮು ನಾವು ಹೇಳ್ತಿದ್ದಾಗ ಅಯ್ಯೋ ಇವರೇನು ಹೇಳ್ತಾ ಇಲ್ಲ ಅಂತ ಅನ್ನಿಸ್ಬೋದು. ಬಟ್ ನಿಮಗೆ ಅದು ಥಿಯೇಟ್ರಲ್ಲಿ ತುಂಬ ಎಫೆಕ್ಟಿವ್ ಆಗಿ ಖುಷಿ ಕೊಡುತ್ತೆ. ಅಂದರೆ ನಾವೆಲ್ಲನೂ ಇಂಟರ್ವ್ಯೂಲೇ ಹೇಳಿಬಿಟ್ರೆ, ನಾವು ಕಷ್ಟಪಟ್ಟು ಅಷ್ಟು ಟೈಮ್ ಕೊಟ್ಟು ಸಿನಿಮಾ ಮಾಡಿರೋದನ್ನ ಎಂಜಾಯ್ ಮಾಡೋದು ನೀವುಗಳು ಥಿಯೇಟ್ರಲ್ಲಿ. ಸೊ ಹಾಗಾಗಿ ಎಲ್ಲ ಥಿಯೇಟ್ರಲ್ಲೇ ಅದೆಲ್ಲ ಅನ್ಫೋಲ್ಡ್ ಆಗಲಿ ಅನ್ನೋದು ನಮ್ಮ ಆಸೆ. ಒಂದು ಒಳ್ಳೆ ಮೀಮ್ಸ್ ಇದೆಲ್ಲ ನೀವು ನೋಡಿರ್ತೀರ ಅನ್ಕೋತೀನಿ. ಈಗ 3, 4, 10ವರೆಗೂ ಇನ್ನು ಮೊಮ್ಮಕ್ಕಳು ತಾತ ಆಗೋವರೆಗೂ ಆದಿ ಬರ್ತಾ ಇರುತ್ತೆ ಅನ್ನೋದು ಖಂಡಿತ. ಅದು ಒಳ್ಳೆಯ ಹಿಟ್ ಜರ್ನಿ ಅಂದಾಗ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇನ್ನು ನಾವು ಎಷ್ಟು ಪಾರ್ಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು?
ಇಲ್ಲ, ಬಹುಶಃ ಇದು ಕೊನೆಯ ಪಾರ್ಟ್ ಅಂತ ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ, ಕೃಷ್ಣ ಅವ್ರ ಇಂಟರ್ವ್ಯೂಲ್ ಕೇಳಿ. ಬಟ್ ಐ ಥಿಂಕ್ ಇಲ್ಲಿ ಮುಗಿಸ್ತೀವ ಅಂತ ಅನ್ನಿಸುತ್ತೆ ನನಗೆ. ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ಆ್ಯಂಡ್ 3 ಬಹಳ ಖುಷಿ ಕೊಟ್ಟಿದೆ. ಅಂದರೆ 2 ಖುಷಿ ಕೊಡ್ತು ಹೌದು, 3 ಬಹಳ ಖುಷಿ ಕೊಟ್ಟಿದೆ. ಸೊ ಹಾಗಾಗಿ ಇಲ್ಲೆಲ್ಲೋ ಒಂದು ಕಡೆ ಇಲ್ಲೇ ರೌಂಡ್ ಅಪ್ ಮಾಡ್ತೀವ ಅಂತ ಅನ್ನಿಸ್ತಿದೆ. ಯಾಕೆಂದರೆ ಕೃಷ್ಣ ಅವ್ರು ಕೂಡ ಟ್ರೈಲರ್ ಹೇಳಿದ್ದಾರೆ, ಏನೋ ದಿಸ್ ಚಾಪ್ಟರ್ ಆಫ್ ಮೈ ಲೈಫ್ ಇಸ್ ಬ್ಯೂಟಿಫುಲ್, ಇದು ಕೊನೆಯ ಅಧ್ಯಾಯ, ಇದು ಏನೋ ದಿಸ್ ಪಾರ್ಟ್ ಆಫ್ ಮೈ ಲೈಫ್ ಇಸ್ ಬ್ಯೂಟಿಫುಲ್, ಇದು ಕೊನೆಯ ಅಧ್ಯಾಯ ಅಂತ ಹೇಳ್ತಾರೆ ಟ್ರೈಲರಲ್ಲಿ. ಸೊ ನಾನು ಅನ್ಕೋತಾ ಇದ್ದೀನಿ ಇದು ಕೊನೆಯ ಅಧ್ಯಾಯ ಅಂತ. ಸೊ ಅದು ಅಧ್ಯಾಯ ಕೊನೆ ಆದರೂ ಖುಷಿನೇ, ಬಿಕಾಸ್ ಈ 3 ಭಾಗಗಳು ನಮಗೆ ಬಹಳಷ್ಟು ಖುಷಿ ಕೊಟ್ಟಿದೆ. ನಮ್ಮ ಜೀವನದಲ್ಲೇ ಒಂದು ದೊಡ್ಡ ಅಂದರೆ ಫ್ರಾಂಚೈಸಿ ಅಥವಾ ದೊಡ್ಡ ಒಂದು ಏನಂತಾರೆ ತುಂಬ ಮುಖ್ಯ ಪಾತ್ರ ಇರುವಂತಹ ಒಂದು ಜರ್ನಿ, ಕರಿಯರ್ ಜರ್ನಿ ನಮ್ಮದು. ಸೊ ಕೊನೆಯದೇ ಇರ್ಬೋದು ಅನ್ಸುತ್ತೆ ಕೃಷ್ಣ ಅವ್ರನ್ನ ಕೇಳಿ. ಆಗದೇ ಇರಲಿ, ಯಾಕಂದರೆ ಮಗಳು ದೊಡ್ಡವಳಾದ್ಮೇಲೆ ಇನ್ನೊಂದು ಪಾರ್ಟ್ ಆವಾಗ 4 ಶುರುವಾಗ್ಬೋದೇನೋ. ಆಗಲಿ ಮೇಡಮ್. ಕೊನೆಯದಾಗಿ ನಿಮ್ಮ ಆಡಿಯನ್ಸ್ಗೆ, ನಿಮ್ಮದೇ ಆದ ಆಡಿಯನ್ಸು, ನಿಮ್ಮ ಆಡಿಯನ್ಸು, ಆ ಫ್ಯಾನ್ಸು ಸ್ಕ್ರೀನ್ ಮೇಲೆ ನೋಡಬೇಕು ಅಂತ ಕಾಯ್ತಾ ಇರೋದು, ಮುದ್ದಾಗಿ ಆ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿರೋ ರೀತಿ ಎಲ್ಲವೂ ಪ್ರೇಕ್ಷಕರ ಮನಸ್ಸಿನಲ್ಲಿ ಹಚ್ಚಹಸಿರಾಗಿದೆ. ನಿಮ್ಮದು ಆಡಿಯನ್ಸ್ಗೆ ಏನು ಹೇಳ್ತೀರಾ? ಲವ್ ಮಾಕ್ಟೇಲ್ 1, 2 ನೋಡಿರೋರಿಗೆ ಖಂಡಿತವಾಗ್ಲೂ ಅಂದರೆ ಬಹಳಷ್ಟು ಸಿನಿಮಾ ಪ್ರೀತಿಸಿರೋರು ಕಾಯ್ತಾ ಇದ್ದೀರಾ. ನೀವಿಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಥ್ಯಾಂಕ್ಸ್ ಅಷ್ಟೇ ನನ್ನ ಕೈಲಿ ಹೇಳೋಕ್ಕಾಗೋದು. ಅಂದರೆ ಆ ಜವಾಬ್ದಾರಿ ನಮ್ಮಲ್ಲಿದೆ. ಅಂದರೆ ನಾವು ನೆಕ್ಸ್ಟ್ ಸಿನಿಮಾ ಮಾಡೋದನ್ನ ನಾವು ಡಿಸಪಾಯಿಂಟ್ ಮಾಡಬಾರ್ದು ಅನ್ನೋ ಜವಾಬ್ದಾರಿಯಿಂದ ಮಾಡಿದ್ದೀವಿ. ನಮಗೆ ಸಿನಿಮಾ ಭಾಳ ಖುಷಿ ಕೊಟ್ಟಿದೆ. ನಿಮಗೆ ಡಿಸಪಾಯಿಂಟ್ ಆಗಲ್ಲ ಅಂತ ನಾನು 100% ಹೇಳ್ತೀನಿ. ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ. ಅಂದರೆ ಈ ಲವ್ ಮಾಕ್ಟೇಲ್ ಅಂದರೆ ನೀವು ಹೇಳಿದಾಗೆ ಲವ್ ಮಾಕ್ಟೇಲ್ ಅಂದ ತಕ್ಷಣ ಸಿನಿಮಾದಲ್ಲಿ ಲವ್ ಖಂಡಿತ ಇಲ್ಲ. ಪಾರ್ಟ್ 2ನಲ್ಲಿ ಕೂಡ ನೋಡಿದ್ರಿ, ಅಂದರೆ ಲವ್ ಸ್ಟೋರಿಗಿಂತ ಹೊರತಾಗಿ ಬೇರೆನೇ ಇತ್ತು ಸಿನಿಮಾ. ಹಾಗೆ 3ಯಲ್ಲಿ ಕೂಡ ಇಡೀ ಕುಟುಂಬ, ಅಂದರೆ ನಿಮ್ಮ ಮನೆಯಲ್ಲಿ ಅಜ್ಜಿ ತಾತ ಇದ್ರೂ ಸಿನಿಮಾ ಇಷ್ಟ ಆಗುತ್ತೆ, ಮಕ್ಕಳಿದ್ರು ಸಿನಿಮಾ ಇಷ್ಟ ಆಗುತ್ತೆ, ಯಂಗ್ಸ್ಟರ್ಸ್ ಇದ್ರೂ ಇಷ್ಟ ಆಗುತ್ತೆ. ಸೊ ಎಲ್ಲ ಪಾತ್ರಗಳಿಗೂ ಎಲ್ಲ ಪಾತ್ರಗಳಲ್ಲ, ಎಲ್ಲ ವರ್ಗದವ್ರಿಗೂ, ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಇಷ್ಟ ಆಗುವಂಥ ಸಿನಿಮಾ ಇದು. ಸೊ ದಿಸ್ ಫಿಲ್ಮ್ ಇಸ್ ಮೇಡ್ ಫಾರ್ ಫ್ಯಾಮಿಲಿ. ಸೊ ಫ್ಯಾಮಿಲಿ ಜೊತೆ ಹೋಗಿ ಸಿನಿಮಾ ನೋಡಿ ಸಖತ್ ಖುಷಿ ಪಡ್ತೀರಾ. ಆ್ಯಂಡ್ ಹಾಲಿಡೇ ಸೀಸನ್ ಬೇರೆ. ಸೊ ಡೆಫಿನೆಟ್ಲಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇಷ್ಟು 2 ಸಿನಿಮಾಗಳಿಗೆ ಪ್ರೀತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.